ನಮಸ್ಕಾರ ಸ್ನೇಹಿತರೆ, ನಾನು ವಿಜಯ್ ವಸಿಷ್ಠ ಟೆಕ್ ಅನ್ವೇಷಣೆ ಯೂಟ್ಯೂಬ್ ಚಾನಲ್ನಿಂದ. ವಿಡಿಯೋ ಹಾಕ್ತೆ ತುಂಬ ದಿನ ಆಗಿತ್ತು. ಇವತ್ತು ತುಂಬ ದಿನ ಆದಮೇಲೆ ಒಂದು ವಿಡಿಯೋ ಹಾಕ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಏನು ಟಾಪಿಕ್ ಅಂತ ನೋಡೋದಾದರೆ, ನಾವೊಂದು ಯೂಟ್ಯೂಬ್ಗೆ ವಿಡಿಯೋ ಹಾಕುವಾಗ ಅದಕ್ಕೆ ಥಂಬ್ನೇಲ್ ತುಂಬ ಇಂಪಾರ್ಟೆಂಟ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಗೆ ನೀವು ಥಂಬ್ನೇಲನ್ನು ಕ್ರಿಯೇಟ್ ಮಾಡಬಹುದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನಾನು ಇದನ್ನು ಒಂದು canva.com ಅನ್ನುವಂಥ ಒಂದು ವೆಬ್ಸೈಟಿಂದ ಮಾಡ್ತಾ ಇದ್ದೀನಿ. ನಾನು ನಿಮಗೆ ಇದನ್ನು ನನ್ನ ಒಂದು ಲ್ಯಾಪ್ಟಾಪ್ನಲ್ಲಿ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಇದೇ ಪ್ರೊಸೀಜರ್ನ ಮೊಬೈಲ್ನಲ್ಲಿ ಕೂಡ ಮಾಡಬಹುದು. ಕ್ಯಾನ್ವಾ ಅಂತ ಒಂದು ಪ್ಲೇಸ್ಟೋರ್ನಲ್ಲಿ ನಿಮಗೆ ಅಪ್ಲಿಕೇಶನ್ ಸಿಗುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೇಮ್ ಪ್ರೊಸೀಜರ್ನ ನೀವು ಮೊಬೈಲ್ನಲ್ಲಿ ಕಂಟಿನ್ಯೂ ಮಾಡಬಹುದು. ಓಕೆ, ನಾನು ಯಾವುದರ ರಿಲೇಟೆಡ್ ಇವತ್ತು ಥಂಬ್ನೇಲ್ ಮಾಡ್ತಾ ಇದ್ದೀನಿ ಅಂತ ನೋಡೋದಾದರೆ, ವಾಟ್ಸಪ್ನಲ್ಲಿ ಪೋಲ್ಸ್ ಬಗ್ಗೆ. ಓಕೆ, ನಿಮಗೆ ಗೊತ್ತಿರ್ಬೋದು, ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀರಾ ಅಂತಂದರೆ ಇನ್ಸ್ಟಾಗ್ರಾಮ್ನಲ್ಲಿ ನಾವು ಸ್ಟೋರಿಲಿ ಪೋಲ್ಸ್ ಹಾಕ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ಇವತ್ತಿನ ಮ್ಯಾಚಲ್ಲಿ RCB ಲಕ್ನೋ ಇದೆ. ಯಾರು ವಿನ್ ಆಗ್ತಾರೆ, RCB ಆರ್ ಲಕ್ನೋ, ಈ ರೀತಿಯಾಗಿ ಪೋಲ್ಸ್ ಹಾಕಿದ್ರೆ ಇನ್ಸ್ಟಾಗ್ರಾಮ್ನಲ್ಲಿ ಹಾಕ್ಬೋದು, ನಿಮಗೆ ಗೊತ್ತಿದೆ. ಓಕೆ, ಹಾಗೆ ನೀವೇನಾದರೂ ಇನ್ಸ್ಟಾಗ್ರಾಮ್ನಲ್ಲಿ ನಮ್ಮನ್ನು ಫಾಲೋ ಮಾಡ್ತಿಲ್ಲ ಅಂದರೆ ಫಾಲೋ ಮಾಡ್ಬೋದು. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದೇ ರೀತಿಯಾಗಿ ನಾವು ವಾಟ್ಸಪ್ನಲ್ಲಿ ಹೇಗೆ ಈ ಒಂದು ಪೋಲ್ ಸೆಕ್ಷನ್ನ ಯೂಸ್ ಮಾಡ್ಬೋದು ಅನ್ನೋದನ್ನು ನಾನು ವೀಡಿಯೋ ಮಾಡ್ತಾ ಇರೋದು. ನಾನು ಇದರ ರಿಲೇಟೆಡ್ ಥಂಬ್ನೇಲನ್ನು ಇವತ್ತು ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ನಾನು ನನ್ನ ಒಂದು ಲ್ಯಾಪ್ಟಾಪ್ ಸ್ಕ್ರೀನಿಗೆ ಬಂದಿದ್ದೀನಿ. ಫಸ್ಟಿಗೆ ನಾನು ಹೇಳ್ದಂಗೆ ಇದು ಕ್ಯಾನ್ವಾ ಅನ್ನುವಂಥ ಒಂದು ವೆಬ್ಸೈಟ್ ಅಥವಾ ಅಪ್ಲಿಕೇಶನಲ್ಲಿ ಮಾಡೋದು. ಪ್ಲೇಸ್ಟೋರ್ನಲ್ಲಿ ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದೆ. ಈ ರೀತಿಯಾಗಿ ಕ್ಯಾನ್ವಾ ಈ ಲೋಗೋ ನೋಡ್ಕೊಂಡಿರಿ. ಇಲ್ಲಾಂದರೆ ನಾನು ಇದರ ಒಂದು ಲಿಂಕನ್ನು ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಡೈರೆಕ್ಟಾಗಿ ಅಲ್ಲಿಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಫಸ್ಟಿಗೆ ನೀವೇನು ಮಾಡಬೇಕು, ಕ್ಯಾನ್ವಾ ಅಂತ ಸರ್ಚ್ ಮಾಡಿ ಡೈರೆಕ್ಟಾಗಿ canva.com ಅಂತ ಹೋದರೂ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಸ್ಟಾರ್ಟಿಂಗ್ ಹೋದಾಗ ನಾವೇನು ಮಾಡ್ಕೊಳ್ಬೇಕಂದ್ರೆ ಲಾಗಿನ್ ಆಗಬೇಕು. ಇಲ್ಲಿ ನಾನು ಲಾಗಿನ್ ಆಗಿದ್ದೀನಿ. ಇವಾಗ ಇಲ್ಲಿ ನಿಮಗೆ ಲಾಗಿನ್ ಅಂತ ಒಂದು ಬಟನ್ ಕಾಣುತ್ತೆ. ಇದರಲ್ಲಿ ಕ್ಲಿಕ್ ಮಾಡಿ ನಿಮ್ಮೊಂದು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಫ್ರೀ ಅಕೌಂಟ್ ಇದು, ಯಾವುದೇ ರೀತಿಯಾದಂತಹ ಒಂದು ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ. ಇವಾಗ ನಾನು ಇವಾಗ ಎಕ್ಸಾಂಪಲ್ ತಗೊಂಡ್ರೆ, ನಾನು ಇವಾಗ ಇದರಲ್ಲಿ ಲಾಗಿನ್ ಆಗಿದ್ದೀನಿ ನೋಡಿ, ನನ್ನ ಒಂದು ಲ್ಯಾಪ್ಟಾಪ್ನಲ್ಲಿ ಲಾಗಿನ್ ಆಗಿದ್ದೀನಿ. ಇವಾಗ ನಾನು ಕ್ಯಾನ್ವಾ ಅಪ್ಲಿಕೇಶನ್ ಮೊಬೈಲಲ್ಲೂ ಕೂಡ ಇದೇ ಅಕೌಂಟಿಂದ ಲಾಗಿನ್ ಆಗಿರೋದ್ರಿಂದ ನಾನು ಇದರಲ್ಲಿ ಏನೇ ಎಡಿಟ್ ಮಾಡಿದ್ರು, ಏನೇ ಚೇಂಜಸ್ ಮಾಡಿದ್ರು ಅದು ನನ್ನ ಮೊಬೈಲ್ನಲ್ಲಿ ಕೂಡ ಚೇಂಜಸ್ ಆಗ್ತಾ ಇರುತ್ತೆ. ನಾವು ಫುಲ್ ಒಂದು ಪ್ರೊಸೀಜರ್ ಇಲ್ಲಿ ಸ್ಟಾರ್ಟ್ ಮಾಡಿದ್ವಿ, ಲ್ಯಾಪ್ಟಾಪಲ್ಲಿ ಸ್ಟಾರ್ಟ್ ಮಾಡಿದ್ರೆ ಫುಲ್ ಇಲ್ಲೇ ಮಾಡಬೇಕು ಅಂತ ಏನಿಲ್ಲ. ನೀವು ಮೊಬೈಲ್ನಲ್ಲಿ ಆಮೇಲೆ ಸ್ವಲ್ಪ ಟೈಮ್ ಬಿಟ್ಟು ಬೇಕಾದರೂ ಅದನ್ನು ಕಂಟಿನ್ಯೂ ಮಾಡ್ಬೋದು. ಆ ರೀತಿಯಾಗಿ ಮಾಡಬೇಕಂತ ನೀವು ಲಾಗಿನ್ ಆಗಿರಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಇನ್ನು ಇದು ಈ ರೀತಿಯಾಗಿ ಇರುತ್ತೆ. ಇದರಲ್ಲಿ ನಾವು ನೋಡ್ತಿರುವಂಥದ್ದು ಯೂಟ್ಯೂಬ್ ಥಂಬ್ನೇಲ್ ಹೇಗೆ ಮಾಡೋದು ಅಂತ. ಇವಾಗ ನಾನೇನು ಮಾಡ್ತೀನಿ ಅಂದರೆ, ಇದರಲ್ಲಿ ಹೇಗೆ ಎಡಿಟ್ ಮಾಡೋದು, ಹೇಗೆ ಟೆಕ್ಸ್ಟ್ ಆ್ಯಡ್ ಮಾಡೋದು ಅದೆಲ್ಲ ಒಮ್ಮೆ ತಿಳಿಸ್ಕೊಡ್ತೀನಿ ನಿಮಗೆ. ಓಕೆ, ಅದಾದಮೇಲೆ ನಾನು ನನ್ನ ಒಂದು ನೆಕ್ಸ್ಟ್ ವೀಡಿಯೋಗೆ ಥಂಬ್ನೇಲ್ ಮಾಡ್ತೀನಲ್ಲ, ಅದನ್ನು ಫಾಸ್ಟ್ ಫಾರ್ವರ್ಡ್ ಮಾಡಿ ವೀಡಿಯೋ ಹಾಕ್ತೀನಿ. ಅದು ಇಂಟ್ರೆಸ್ಟ್ ಇದ್ದರೆ ನೀವು ನೋಡ್ಕೊಳ್ಬೋದು. ಓಕೆ, ಇವಾಗ ನಮಗೆ ಬೇಕಾಗಿರೋದ್ರಿಂದ ಯೂಟ್ಯೂಬು ಥಂಬ್ನೇಲ್. ಇಲ್ಲಿ ನೋಡಿ, ವಾಟ್ ವಿಲ್ ಯು ಡಿಸೈನ್ ಅಂತ ಕೇಳ್ತಾ ಇದೆ. ಇಲ್ಲಿ ನಾವು ಏನು ಸರ್ಚ್ ಮಾಡಬೇಕು ಅಂತ ನೋಡೋದಾದ್ರೆ, ಯೂಟ್ಯೂಬ್ ಥಂಬ್ನೇಲ್ ಅಂತ ಸರ್ಚ್ ಮಾಡಬೇಕು. ಓಕೆ, ಇಲ್ಲಿ ನೋಡಿ, ನಾನು ಯೂಟ್ಯೂಬ್ ಥಂಬ್ನೇಲ್ ಅಂತ ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಕರೆಕ್ಟಾಗಿ ಪಿಕ್ಸೆಲ್ಸ್ ನೋಡ್ಕೊಳ್ಳಿ. 1280x720 ಪಿಕ್ಸೆಲ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಮಗೆ ಕೆಲವೊಂದು ಟೆಂಪ್ಲೇಟ್ಸ್ಗಳು ತೋರಿಸ್ತವೆ ಅವು. ಇದರಲ್ಲಿ ಹಲವಾರು ಟೆಂಪ್ಲೇಟ್ಸ್ ಇದಾವೆ. ಇಲ್ಲಿ ನೋಡಿ, ಇಲ್ಲಿ ಯೂಟ್ಯೂಬ್ ಥಂಬ್ನೇಲ್ ಅಂತ ಬಂದಾಗಲೇ ಇಲ್ಲಿ 9048 ಟೆಂಪ್ಲೇಟ್ ಇದೆ. ಬಟ್ ಎಲ್ಲದೂ ನಾವು ಯೂಸ್ ಮಾಡೋದಕ್ಕಾಗೋದಿಲ್ಲ. ಏನಕ್ಕಂದರೆ ಕೆಲವೊಂದು ನೋಡಿ, ಇಲ್ಲಿ ಪೇಯ್ಡ್ ಅಂತ ಇದೆ, ಕೆಲವುದಕ್ಕೆ ನಾವು ಅವರ ಒಂದು ಪ್ರೀಮಿಯಂ ಮೆಂಬರ್ಶಿಪ್ಪನ್ನು ತೊಗೊಳ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಪೇಯ್ಡ್ ಪ್ರೋ ಅಂತಿದೆ. ಪ್ರೋ ಅಂದರೆ ಅವರ ಮೆಂಬರ್ಶಿಪ್ ತೊಗೊಳ್ಬೇಕು. ಈ ರೀತಿ ಇದೆಲ್ಲ ಬೇಡ, ಬಟ್ ನಮಗೆ ಫ್ರೀ ಆಗಿರುವಂಥದ್ದು ಕೂಡ ಹಲವಾರು ಸಿಗುತ್ತೆ. ಇಲ್ಲಿ ನೋಡಿ, ಇದು ಕೂಡ ಏನು ಇಲ್ಲ ಅಂದರೆ ಅದು ಫ್ರೀ ಅಂತ ಅರ್ಥ. ಓಕೆ, ಇದನ್ನು ತೆಗೆದು ನಾವು ಏನು ಬೇಕಾದರೂ ಹಾಕ್ಬೋದು, ಆಯಿತಾ. ನಾನು ಇವಾಗ ಎಕ್ಸಾಂಪಲಿಗೋಸ್ಕರ ಸುಮ್ಮನೆ ಇದನ್ನೇ ತೋರಿಸ್ತಾ ಇದ್ದೀನಿ ನಿಮಗೆ. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಏನು ಮಾಡಬೇಕು, ಇದನ್ನು ನಾವು ಏನೇನಿದೆ ಇದರಲ್ಲಿ ಈ ಒಂದು ಫೋಟೋದಲ್ಲಿ ಏನೇನೆಲ್ಲ ಎಲಿಮೆಂಟ್ಸ್ ಇದೆ ಅದನ್ನು ಎಲ್ಲದನ್ನು ಕೂಡ ನಾವು ಎಡಿಟ್ ಮಾಡ್ಬೋದು. ಇಲ್ಲಿ ಏನಿದೆ, ಹೌ ಟು ಅವಾಯ್ಡ್ ಇನ್ ಕ್ರಿಪ್ಟೋ ಅಂತ ಇದೆ ಅಲ್ವಾ. ಇವಾಗ ನಾವು ಬೇಕಾದರೆ ಈ ಫೋಟೋ ನಮಗೆ ಬೇಡ, ನಮ್ಮ ಫೋಟೋ ಹಾಕಬೇಕು ಅಥವಾ ಬೇರೆ ಹಾಕಬೇಕು ಅಥವಾ ಈ ಫೋಟೋನ ರಿಮೂವ್ ಮಾಡಬೇಕು, ಏನು ಬೇಕಾದರೂ ಮಾಡ್ಬೋದು. ನೋಡಿ ಇಲ್ಲಿ, ಈ ಫೋಟೋ ಬೇಡ ಅಂತಂದರೆ ನೀವು ಇದನ್ನು ಒಮ್ಮೆ ಕ್ಲಿಕ್ ಮಾಡಿ ಡಿಲೀಟ್ ಮಾಡಿದ್ರೆ ಸಾಕು, ಆ ಫೋಟೋ ಹೋಗುತ್ತೆ. ನಾನು ವಾಪಸ್ ತರಿಸ್ತಾ ಇದ್ದೀನಿ. ಹಾಗೆ ನೆಕ್ಸ್ಟು ಇದನ್ನು ಎಡಿಟ್ ಮಾಡಬೇಕಾ, ಇಲ್ಲಿ ನೋಡಿ, ಇಲ್ಲಿ ಇನ್ ಕ್ರಿಪ್ಟೋ ಅಂತ ಇದೆ. ಹೌ ಟು ಅವಾಯ್ಡ್ ಲಾಸ್ ಇನ್ ಕ್ರಿಪ್ಟೋ ಅಂತಿದೆ. ನಾನು ತೆಗೆದು ಇನ್ ಸ್ಟಾಕ್ ಮಾರ್ಕೆಟ್ ಅಂತ ಹಾಕ್ತೀನಿ, ಸುಮ್ಮನೆ ಇನ್ ಸ್ಟಾಕ್ಸ್. ಈ ರೀತಿಯಾಗಿ ನಮಗೆ ಬೇಕಾಗಿದ್ದು ಎಡಿಟ್ ಮಾಡೋದು. ಓಕೆ, ಇಲ್ಲಿ ನೋಡಿ, ಹೌ ಟು ಅವಾಯ್ಡ್ ಅಂತೆಲ್ಲ ಇದೆಯಲ್ಲ, ಏನು ಬೇಕಾದರೂ ಚೇಂಜ್ ಮಾಡ್ಬೋದು. ಇಲ್ಲಿ ನಾನು ಸುಮ್ಮನೆ ಟೆಕ್ ಅನ್ವೇಷಣೆ ಈ ರೀತಿಯಾಗಿ ಟೈಪ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಇನ್ನು ನೆಕ್ಸ್ಟ್ ಬರುವಂಥದ್ದು ಟೆಕ್ಸ್ಟ್ ಆದಮೇಲೆ ಇದರಲ್ಲಿ ಬೇರೆ ಬೇರೆ ಸ್ಟೈಲ್ನ ಫಾಂಟ್ಗಳು ಎಲ್ಲದನ್ನು ಯೂಸ್ ಮಾಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಫಾಂಟ್ಸ್ ಇದ್ದಾವೆ. ಇಲ್ಲಿ ನಮಗೆ ಫಾಂಟ್ಸ್ ಸಿಗ್ತವೆ ನೋಡಿ, ಇಲ್ಲಿ ಎಷ್ಟು ಹಲವಾರು ಫಾಂಟ್ಸ್ಗಳಿದ್ದಾವೆ. ಇಲ್ಲಿ ಎಷ್ಟು ಬೇಕಾದರೂ ನೀವು ಫಾಂಟ್ಸ್ ಇದೆ, ಅದನ್ನ ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ಸುಮ್ಮನೆ ನಾನು ಇವಾಗ ಇದೊಂದು ಸೆಲೆಕ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ, ಇಲ್ಲಿ ನೋಡಿ, ಟೆಕ್ ಅನ್ವೇಷಣೆ ಆ ರೀತಿಯಾಗಿ ಸೆಲೆಕ್ಟ್ ಆಯಿತು. ಅದಾದಮೇಲೆ ಟೆಕ್ಸ್ಟ್ ಇಲ್ಲಿರುವಂಥದ್ದು ಸೈಜ್, ಇದನ್ನು ನೀವು ಸೈಜನ್ನು ರೆಡ್ಯೂಸ್ ಮಾಡಬೇಕು ಅಂತಿದ್ರೆ ಇಲ್ಲಿ ಕ್ಲಿಕ್ ಮಾಡ್ಬೋದು. ನನಗೆ ಒಂದೇ ಲೈನಲ್ಲಿ ಟೆಕ್ ಅನ್ವೇಷಣೆ ಬೇಕಾಗಿರೋದ್ರಿಂದ ನಾನು ಇದರ ಸೈಜನ್ನು ರೆಡ್ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಈ ರೀತಿಯಾಗಿ ಬಂತು ನೋಡಿ ಇಲ್ಲಿ, ಕರೆಕ್ಟಾ. ಟೆಕ್ ಅನ್ವೇಷಣೆ ಅಂತ ಟೈಪ್ ಮಾಡಿದ್ದೀವಿ ಇವಾಗ. ನೆಕ್ಸ್ಟ್ ನಮಗೇನು ಬೇಕು, ಈ ಕಲರು ಬ್ಲ್ಯಾಕ್ ಇಷ್ಟ ಇಲ್ಲ ನಮಗೆ. ಓಕೆ, ಏನು ಮಾಡೋಣ, ಇಲ್ಲಿ ನೋಡಿ, ಇಲ್ಲಿ ಥರ್ಡ್ ಆಪ್ಷನ್ ಇರುವಂಥದ್ದು ಕಲರ್ನ ಚೇಂಜ್ ಮಾಡೋದಕ್ಕಿದೆ. ಇಲ್ಲಿ ಪ್ಲಸ್ ಅಂತ ಕೊಟ್ಟರೆ ನಿಮಗೆ ಯಾವ ಕಲರ್ ಬೇಕು ನಿಮಗೆ ಅದನ್ನು ನೀವು ಇಲ್ಲಿ ಇದು ಮಾಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್ ನಾನು ಇವಾಗ ರೆಡ್ ಹಾಕೊಳ್ತಿದ್ದೀನಿ. ಇಲ್ಲಿ ರೆಡ್ ಸೆಲೆಕ್ಟ್ ಮಾಡಿದೆ.
ಸೊ ಇಲ್ಲಿ ನೋಡಿ ಇಲ್ಲಿ ಒಮ್ಮೆ ಸೆಲೆಕ್ಟ್ ಮಾಡಿದ್ರೆ ಸಾಕು, ಇಲ್ಲಿ ಬರುತ್ತೆ. ಸೊ ಇಲ್ಲಿ ನೋಡಿ ಇಲ್ಲಿ ಆಗಿದೆ. ಓಕೆ, ನೆಕ್ಸ್ಟ್ ಇಲ್ಲಿ ಬೋಲ್ಡ್ ಮಾಡಬೇಕು ಅಂತಂದರೆ ಆ್ಯಕ್ಚುಲಿ ಈ ಫಾಂಟ್ನಲ್ಲಿ ಆಲ್ರೆಡಿ ಬೋಲ್ಡ್ನಲ್ಲಿ ಇದೆ ಅದು. ಸೊ ಅದಕ್ಕೆ ಬೋಲ್ಡ್ ಮಾಡೋ ಆಪ್ಷನ್ ಇಲ್ಲ. ಸೊ ಇಲ್ಲಿ ಬೋಲ್ಡ್ ಮಾಡಬೇಕಂದ್ರೆ ಬೋಲ್ಡ್ ಮಾಡ್ಬೋದು, ಇಟಾಲಿಕ್ ಮಾಡಬೇಕಂದ್ರೆ ಇಟಾಲಿಕ್ ಮಾಡ್ಬೋದು. ಹಾಗೆ ಎಲ್ಲಿ ಬರಬೇಕು ಅಲೈನ್ಮೆಂಟ್, ಸೊ ಈ ಕಡೆಯಿಂದ ತೊಗೊಂಡ್ರೆ ಲೆಫ್ಟಿಂದ ಬರುತ್ತೆ. ಸೊ ಇಲ್ಲಿ ಈ ಥರ ಬೇರೆ ಬೇರೆ ಆಪ್ಷನ್ಸ್ ಇದ್ದಾವೆ. ಸೇಮ್ ನಾವೊಂದು ಮೈಕ್ರೋಸಾಫ್ಟ್ ವರ್ಡ್ ಯೂಸ್ ಮಾಡಿರ್ತೀವಲ್ಲ, ಆ ಆಪ್ಷನ್ಸ್ ಎಲ್ಲ ಇದಾವೆ ಇದರಲ್ಲಿ. ಸೊ ಅದಾದಮೇಲೆ ಪಾಯಿಂಟ್ಸ್ ಏನಾದ್ರು ಹಾಕಬೇಕು ಅಂತಿದ್ರೆ ಅದು ಕೂಡ ಇದೆ. ಅದಾದಮೇಲೆ ಒಂದು 2-3 ಲೈನ್ ಹಾಕ್ತೀರಾ ಅಂತಂದರೆ ಲೈನ್ ಸ್ಪೇಸಿಂಗ್, ಒಂದು ಲೈನಿಂದ ಮತ್ತೊಂದು ಲೈನಿಗೆ ಎಷ್ಟು ಗ್ಯಾಪ್ ಇರಬೇಕು ಆ ಆಪ್ಷನ್ ಕೂಡ ಇದೆ. ಅದಾದಮೇಲೆ ಎಫೆಕ್ಟ್ಸ್ ಅಂತ ಬರುತ್ತೆ. ಸೊ ಎಫೆಕ್ಟ್ಸ್ನಲ್ಲಿ ನೋಡಿ ಇಲ್ಲಿ ಇದಕ್ಕೆ ಇವಾಗ ಟೆಕ್ ಕನ್ವೆನ್ಷನ್ ಅಂತಿದೆಯಲ್ವಾ, ಶ್ಯಾಡೋ ಎಫೆಕ್ಟ್ ಅಂತ ಹಾಕ್ಬೋದು. ನೋಡಿ ಇಲ್ಲಿ ಶ್ಯಾಡೋ ಎಫೆಕ್ಟ್ ಅಂತ ಹಾಕಿದ್ದೀನಿ. ಸೊ ಇದರಲ್ಲಿ ಶ್ಯಾಡೋ ಎಫೆಕ್ಟ್ ನಮಗೆ ಗೊತ್ತಾಗ್ತಿಲ್ಲ, ಏನಕ್ಕಂದರೆ ಶ್ಯಾಡೋ ಕಲರ್ ಕೂಡ ರೆಡ್ ಆಗಿದೆ. ಸೊ ನಾನು ಜಸ್ಟ್ ಎಕ್ಸಾಂಪಲ್ಗೆ ಬ್ಲ್ಯಾಕ್ ಹಾಕ್ತೀನಿ. ನೋಡಿ ಇಲ್ಲಿ ಒಂಚೂರು ಇವಾಗ ಗೊತ್ತಾಗ್ತಾ ಇದೆ ನಮಗೆ ಶ್ಯಾಡೋ ಕಲರ್ ಬ್ಲ್ಯಾಕ್ ಆಗಿರುವಂಥದ್ದು. ಹಾಗೆ ಟ್ರಾನ್ಸ್ಪರೆನ್ಸಿನ ಜಾಸ್ತಿ ಮಾಡ್ತೀನಿ. ನೋಡಿ ಇಲ್ಲಿ ಇವಾಗ ಗೊತ್ತಾಗ್ತಾ ಇದೆ ಇಲ್ಲಿ. ಸೊ ಟ್ರಾನ್ಸ್ಪರೆನ್ಸಿ ಜಾಸ್ತಿ ಆಗಿದೆ. ಸೊ ಡೈರೆಕ್ಷನ್ ಹೆಂಗೆ ಬೇಕಾದ್ರೂ ನೀವು ಚೇಂಜ್ ಮಾಡ್ಕೊಳ್ಬೋದು. ನೋಡಿ ಆ ಕಡೆ ಈ ಕಡೆ ಆಗ್ತಾ ಇದೆ ಇಲ್ಲಿ. ಸೊ ಆ ಟೆಕ್ ಕನ್ವೆನ್ಷನ್ ವರ್ಡನ್ನು ನೋಡಿ ಆ ಕಡೆ ಈ ಕಡೆ ಆಗ್ತಾ ಇದೆ ಈ ಥರ ಎಲ್ಲ. ಸೊ ನೆಕ್ಸ್ಟು ಆಫ್ಸೆಟ್ ಅಂತ ಇದೆ. ಸೊ ಆಫ್ಸೆಟ್ ಅಂದರೆ ಆ ಶ್ಯಾಡೋ ಎಷ್ಟು ದೂರ ಇರಬೇಕು ಅದು. ನೋಡಿ ಇಲ್ಲಿ ಈ ಥರ ನೋಡಿ ಶ್ಯಾಡೋ ಈ ಥರ ಬಂತಾ. ಸೊ ನೆಕ್ಸ್ಟ್ ಇದೇ ರೀತಿಯಾಗಿ ಇಲ್ಲಿ ನೋಡಿ ಇದರಲ್ಲಿ ಗ್ಲೋ ಆಗಬೇಕಾದು ಈ ರೀತಿಯಾಗಿ ನೋಡಿ ಬೇರೆ ಬೇರೆ ಆಪ್ಷನ್ ಇದೆ. ಬ್ಯಾಕ್ಗ್ರೌಂಡ್ ವಿತ್ ಬ್ಯಾಕ್ಗ್ರೌಂಡ್ ಬೇಕಾ, ಹಾಗೆ ಬ್ಯಾಕ್ಗ್ರೌಂಡ್ ಇದ್ದರೆ ಬ್ಯಾಕ್ಗ್ರೌಂಡ್ ಕಲರ್ ಏನಾಗಬೇಕು, ಇಲ್ಲಿ ನೋಡಿ ಬ್ಯಾಕ್ಗ್ರೌಂಡ್ ಕಲರ್ ಇಲ್ಲಿದೆ ಚೇಂಜ್ ಮಾಡ್ಬೋದು. ಈ ರೀತಿಯಾಗಿ ಬ್ಲೂ ಹಾಕಿದೆ, ಎಲ್ಲೋ ಹಾಕಿದೆ, ಈ ರೀತಿಯಾಗಿ. ಸೊ ಈ ರೀತಿಯಾಗೆಲ್ಲ ಚೇಂಜ್ ಮಾಡ್ಬೋದು. ಸೊ ನೆಕ್ಸ್ಟ್ ಎಫೆಕ್ಟ್ ಆದಮೇಲೆ ಇಲ್ಲಿ ಅಂಥದ್ದೇನೋ ಆಪ್ಷನ್ಸ್ ಇಲ್ಲ, ಆ್ಯನಿಮೇಟ್ ಎಲ್ಲ ಮಾಡ್ಬೋದು ಆಯಿತಾ. ಸೊ ನಾವು ಮೇಯ್ನ್ ಫೋಕಸ್ ಮಾಡ್ತಿರುವಂಥದ್ದು ಇದನ್ನು ಥಂಬ್ನೇಲ್ ಆಗಿರೋದ್ರಿಂದ ಆ್ಯನಿಮೇಷನ್ ಎಲ್ಲ ಮಾಡಿ ನಮಗೆ ಅಗತ್ಯ ಇಲ್ಲ ಅದು. ಓಕೆ, ಸೊ ಇಲ್ಲಿ ನೋಡಿ ಈ ಥರ ತೊಗೊಂಡ್ರೆ ಈ ಥರ ಬರುತ್ತೆ. ನೋಡಿ ಇಲ್ಲಿ ಟೆಕ್ ಕನ್ವೆನ್ಷನ್ ಈ ರೀತಿಯಾಗಿ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಪೊಸಿಷನ್ ಎಲ್ಲಿರಬೇಕು ಅದೆಲ್ಲ ಬೇಡ ಬಿಡಿ, ಇನ್ನು ಅಂಡರ್ಲೈನ್ ಆಗಬೇಕು ಅದೆಲ್ಲ ಬೇಡ. ಸೊ ಸದ್ಯಕ್ಕೆ ಇಷ್ಟನ್ನು ತಿಳಿಸ್ಕೊಟ್ಟಿರ್ತೀನಿ ನಾನು. ಇದರಲ್ಲಿರೋ ವರ್ಡ್ಸನ್ನು ಮಾತ್ರ ಇದು ಮಾಡೋಕ್ಕೆ ಹೇಳ್ಕೊಟ್ಟಿದ್ದು ನಾನು ಇವಾಗ ಎಡಿಟು. ಸೊ ಇಲ್ಲಿ ನೋಡಿ ಇಲ್ಲಿ ಇನ್ ಸ್ಟಾಕ್ಸ್ ಅಂತ ಇದೆಯಲ್ವಾ. ಸೊ ಇವಾಗ ನಾವು ಕೆಳಗಿರುವಂಥದ್ದು ಬ್ಲ್ಯಾಕ್ ಅನ್ನುವಂಥದ್ದು ಒಂದು ಬಾಕ್ಸ್. ಸೊ ಈ ಬಾಕ್ಸ್ ಎಲ್ಲ ಹೇಗೆ ಹಾಕೋದು, ಇದೆಲ್ಲ ಹೇಗೆ ಹಾಕೋದು ಅಂತ ನೋಡೋದಾದರೆ, ಸೊ ಕೆಳಗೆ ಇಲ್ಲಿ ನೋಡಿ ಇಲ್ಲಿ ಆಪ್ಷನ್ಸ್ ಇದ್ದಾವೆ. ಮೊಬೈಲಲ್ಲಿ ಕೆಳಗೆ ಬರುತ್ತೆ, ಇದರಲ್ಲಿ ಲೆಫ್ಟ್ ಸೈಡ್ಗೆ ಆಪ್ಷನ್ಸ್ ಇದ್ದಾವೆ. ಸೊ ಇಲ್ಲೇ ನೀವು ಇನ್ನೂ ಟೆಂಪ್ಲೇಟ್ಸ್ ಎಲ್ಲ ಚೇಂಜ್ ಮಾಡಬೇಕು ಅಂತಿದ್ರೆ ಇಲ್ಲಿ ನೋಡಿ ಇಲ್ಲಿ ಟೆಂಪ್ಲೇಟ್ಸಿಗೆ ಹೋಗಿ ಇಲ್ಲೇ ಇನ್ನು ಟಾಪ್ 5 ನೆಕ್ಸ್ಟ್ ಈ ಥರ ಏನಾದ್ರು ಕ್ಲಿಕ್ ಕೊಟ್ಟರೆ ಇಲ್ಲೇ ಚೇಂಜ್ ಆಗ್ತವೆ ಟೆಂಪ್ಲೇಟ್ಸ್. ಓಕೆ, ಸೊ ನೆಕ್ಸ್ಟು ಎಲಿಮೆಂಟ್ಸ್ ಅಂತ ಇದೆ. ಸೊ ನಮ್ಗೆ ಇವಾಗ ಯಾವುದು ರಿಲೇಟೆಡ್ ಬೇಕು, ಇದರಲ್ಲಿ ಫ್ರೀ ಆಗಿ ಇಮೇಜಸ್ ಸಿಗ್ತವೆ ಆಯಿತಾ. ಸೊ ಇಲ್ಲಿ ನೋಡಿ ನನಗೆ ಇವಾಗ ಬೇಕಾಗಿರುವಂಥದ್ದು ಮನಿ ರಿಲೇಟೆಡ್ ಆಗಿರೋದ್ರಿಂದ ನಾನು ಸುಮ್ಮನೆ ಮನಿ ಅಂತ ಕ್ಲಿಕ್ ಮಾಡಿ ಸರ್ಚ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ನೋಡಿ ಮನಿ ಇಮೇಜಸ್ ಏನಾದರೂ ಬೇಕು ಅಂದರೆ ಇದೆಲ್ಲ ಫ್ರೀಯಾಗಿ ಯೂಸ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ನೋಡಿ ಕೆಲವುದಕ್ಕೆ ಪ್ರೋ ವರ್ಷನ್ ಬೇಕಾಗುತ್ತೆ, ಬಟ್ ಫ್ರೀಯಾಗಿ ನಮಗೆ ಸಿಗುತ್ತೆ. ಸೊ ಫ್ರೀಯಾಗಿ ಸಿಗುವಾಗ ನಾವು ಪ್ರೋ ವರ್ಷನ್ ಯಾಕೆ ತಗೊಳ್ಬೇಕು. ಇಲ್ಲಿ ನೋಡಿ ಇಲ್ಲಿ ಹೌ ಟು ಮೇಕ್ ಮನಿ. ಸೊ ಇಲ್ಲಿ ನೋಡಿ ಇಲ್ಲಿ ಈ ರೀತಿಯಾಗಿ ನೋಡಿ ಎರಡು ಸತಿ ಕ್ಲಿಕ್ ಮಾಡಿದೆ, ಒಂದನ್ನು ಡಿಲೀಟ್ ಮಾಡ್ತೀನಿ. ಈ ರೀತಿಯಾಗಿ ಹಲವಾರು ಈ ಥರ ಮನಿ ಬೇಕಂದರೆ ಇದು. ಸೊ ಕೆಲವೊಮ್ಮೆ ಏನಾಗುತ್ತೆ ಇದು ಮೇಲೆ ಬರುತ್ತೆ, ನಾವು ಟೆಕ್ಸ್ಟ್ ಆ್ಯಡ್ ಮಾಡಿದ್ಮೇಲೆ ಇದರ ಮೇಲೆ ಫೋಟೋ ಬರುತ್ತೆ. ಲೈಕ್ ಯಾವ ರೀತಿಯಿಂದ ತೋರಿಸಿದ್ರೆ ಇದನ್ನು ಓಕೆ, ಸೊ ಯಾವ ರೀತಿಯಿಂದ ತೋರಿಸ್ತೀನಿ ನೋಡಿ. ಸೊ ಇದು ಇವಾಗ ಸೆಲೆಕ್ಟ್ ಮಾಡಿದ್ದೀನಿ ಮನಿ ಫೋಟೋನ. ಇಲ್ಲಿ ಪೊಸಿಷನ್ ಅಂತ ಇದೆಯಲ್ಲ ಅದು ನೋಡಿ ಇಲ್ಲಿ. ಸೊ ಫಾರ್ವರ್ಡ್ ಟು ಫ್ರಂಟ್ ಅಂತ ಇರುತ್ತೆ, ಈ ರೀತಿಯಾಗಿ ಬರುತ್ತೆ ಆಯಿತಾ. ಸೊ ಈ ರೀತಿ ಬಂದಾಗ ಏನಾಗುತ್ತೆ, ನಮ್ಮ ಕೆಳಗಿರುವಂತಹ ವರ್ಡ್ ಏನು ಕಾಣೋದಿಲ್ಲ ನಮಗೆ. ಸೊ ಅದಕ್ಕೆ ನಾವಿಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪೊಸಿಷನ್ ಅಂತ ಇದೆಯಲ್ವಾ, ಯಾವುದು ಕೆಳಗೆ ಹೋಗಬೇಕು ಅದನ್ನು ಒತ್ತಿ. ಅದಾದಮೇಲೆ ನೋಡಿ ಇಲ್ಲಿ ಬ್ಯಾಕ್ವರ್ಡ್ ಅಂತ ಬರುತ್ತೆ. ಸೊ ಬ್ಯಾಕ್ವರ್ಡ್ ಅಂತ ಒತ್ತಿದ್ರೆ ಒಂದು ಇದು ಕೆಳಗೆ ಹೋಗುತ್ತೆ. ಸೊ ಇದಕ್ಕೂ ಇಲ್ಲಿ ಬ್ಲ್ಯಾಕ್ ಸ್ಟ್ರಿಪ್ಪು ಕಾಣ್ತಾ ಇಲ್ಲ ಅಲ್ವಾ. ಸೊ ಬ್ಲ್ಯಾಕ್ ಸ್ಟ್ರಿಪ್ಪು ಕಾಣಬೇಕು ಅಂದರೆ ಮತ್ತೆ ನೀವು ಆ ಮನಿದು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತೆ ಬ್ಯಾಕ್ವರ್ಡ್ ಅಂತ ಕೊಟ್ಟು ಅಥವಾ ಟು ಬ್ಯಾಕ್ ಅಂತ ಕೊಟ್ಟರೆ ಫುಲ್ಲು ಲಾಸ್ಟಿಗೆ ಹೋಗಿಬಿಡುತ್ತೆ. ಓಕೆ, ಸೊ ಅದು ಕೊಟ್ಟರು ಆಗುತ್ತೆ. ಇಲ್ಲಿ ನೋಡಿ ಇಲ್ಲಿ ಈ ರೀತಿಯಾಗಿ ಬರುತ್ತೆ. ಅಮೌಂಟ್ ಇಲ್ಲಿದೆ, ಸೊ ಅದ್ರ ಮೇಲೆ ಇನ್ ಸ್ಟಾಕ್ಸ್ ಹೀಗೆ ಬರ್ತಾ ಇದೆ. ಓಕೆ, ಸೊ ಅದಾದಮೇಲೆ ನಾವೇನಾದರೂ ಹೊಸದಾಗಿ ಒಂದು ಇಮೇಜಸ್ ಆ್ಯಡ್ ಮಾಡಬೇಕು ಅಂತಂದರೆ, ಸೊ ಫಾರ್ ಎಕ್ಸಾಂಪಲ್ ಈ ಇಮೇಜ್ ಬೇಡ ನಮಗೆ. ಸೊ ಇದನ್ನು ಡಿಲೀಟ್ ಮಾಡಿ ನಮಗೆ ಬೇರೆನೇ ಇಮೇಜ್ ಆ್ಯಡ್ ಮಾಡಬೇಕು ಅಂದರೆ ಇಲ್ಲಿ ಅಪ್ಲೋಡ್ಸ್ ಸೆಕ್ಷನ್ಗೆ ಹೋಗಬೇಕಾಗತ್ತೆ. ಅದಾದಮೇಲೆ ಇಲ್ಲಿ ಅಪ್ಲೋಡ್ ಮೀಡಿಯಾ ಅಂತ ಇದೆಯಲ್ವಾ, ಇಲ್ಲಿ ಕ್ಲಿಕ್ ಮಾಡಿ ನೀವು ನಿಮ್ಮ ಲ್ಯಾಪ್ಟಾಪ್ನಲ್ಲಿ ಅಥವಾ ಮೊಬೈಲ್ನಲ್ಲಿ ಯಾವುದಾದ್ರೂ ಫೋಟೋ ಆ್ಯಡ್ ಮಾಡ್ಕೊಳ್ಬೇಕು ಅಂತಿದ್ರೆ ಅದನ್ನು ಆ್ಯಡ್ ಮಾಡ್ಕೊಳ್ಬೋದು. ಸೊ ನೆಕ್ಸ್ಟ್ ಟೆಕ್ಸ್ಟ್ ಅಂತ ಇದೆ. ಸೊ ಟೆಕ್ಸ್ಟಲ್ಲಿ ನಾವು ಇಲ್ಲಿ ಎಕ್ಸ್ಟ್ರಾ ಟೆಕ್ಸ್ಟ್ ಬೇಕಾದರೆ ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲಿ ಫ್ರೀಯಾಗೂ ಕೂಡ ಕಲರ್ ಟೆಕ್ಸ್ಟ್ಗಳು ಇದ್ದಾವೆ ಇಲ್ಲಿ ನೋಡಿ ಇಲ್ಲಿ. ಸೊ ಇಲ್ಲಿ ನಿಮಗೆ ಕಾಣ್ತಾ ಇದೆ, ಕೆಲವುದಕ್ಕೆ ಪೇ ಮಾಡಬೇಕು, ಬಟ್ ಇಲ್ಲಿ ನೋಡಿ ಇದೆಲ್ಲ ಫ್ರೀಯಾಗಿ ನಾವು ಈಸಿಯಾಗಿ ಯೂಸ್ ಮಾಡ್ಕೊಳ್ಬೋದು. ಸೊ ಜಸ್ಟ್ ಎಕ್ಸಾಂಪಲ್ಗೆ ನಾನು ಇದೊಂದು ಇದು ಮಾಡಿದ್ದೀನಿ ನೋಡಿ, ಪಿಜ್ಜಾ ಪಾರ್ಟಿ ಅಂತ. ಸೊ ಪಿಜ್ಜಾ ಪಾರ್ಟಿ ಅಂತ ಬಂದಿದೆ ಈಗ. ಸೊ ಇದನ್ನು ಕ್ಲಿಕ್ ಮಾಡಿ ನಾವು ಎಡಿಟ್ ಮಾಡ್ಕೊಳ್ಬೋದು. ನೋಡಿ ಇಲ್ಲಿ ನಾನು ಸುಮ್ಮನೆ ಸಬ್ಸ್ಕ್ರೈಬ್ ಅಂತ ಒತ್ತಿದೆ. ಸೊ ಇವಾಗ ಇದೆಲ್ಲ ಡಿಲೀಟ್ ಮಾಡ್ತೀನಿ ನೋಡಿ ಇಲ್ಲಿ, ಡಿಲೀಟ್. ಸೊ ಇವಾಗ ನೋಡಿ ಇಲ್ಲಿ ನಾನು ಇವನನ್ನು ಡಿಲೀಟ್ ಮಾಡಿಬಿಡೋಣ. ಸೊ ಸಬ್ಸ್ಕ್ರೈಬ್ ಅಂತ ಬರ್ದಿದ್ದೀನಿ. ಸೊ ಈ ರೀತಿಯಾಗಿ ಒಂದೇ ಲೈನಲ್ಲಿ ಬೇಕಂದರೆ ಇದನ್ನು ನೀವು ಡ್ರ್ಯಾಗ್ ಮಾಡಬೇಕಾಗತ್ತೆ ಹೀಗೆ. ಓಕೆ, ಸೊ ಸೈಜ್ ಸ್ವಲ್ಪ ದೊಡ್ಡ ಇದೆ, ಸೊ ಕಮ್ಮಿ ಮಾಡೋಣ, ಅಗೇನ್ ಡ್ರ್ಯಾಗ್ ಮಾಡೋಣ, ಸಬ್ಸ್ಕ್ರೈಬ್ ಅಂತ ಬಂತು ಇಲ್ಲಿ, ಕರೆಕ್ಟಾ. ಸೊ ಇವಾಗ ವೈಟಲ್ಲಿದ್ದರೆ ಕಾಣ್ತಿಲ್ಲ ಇದು. ಸೊ ಇಲ್ಲಿ ನೋಡಿ ಇಲ್ಲಿ ಈ ರೀತಿಯಾಗಿ ಹೋಗಿ ಕಲರ್ ಬೇಕಾಗಿರೋದು ಹಾಕ್ಕೊಳ್ಳಿ. ಸೊ ಹಾಗೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಇಂಡೈರೆಕ್ಟಾಗಿ ಕೇಳ್ಕೊಳ್ತಾ ಇದ್ದೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇದೇ ರೀತಿಯ ವೀಡಿಯೋಸ್ಗಾಗಿ. ಸೊ ಅದಾದಮೇಲೆ ಇಲ್ಲಿ ಸ್ಟೈಲ್ಸ್ ಅಂತ ಬರುತ್ತೆ. ಸೊ ಸ್ಟೈಲ್ಸ್ ಅಂದರೆ ಇದೇನು ಟೆಂಪ್ಲೇಟ್ಸ್ ಇದೇನೇನು ಸ್ಟೈಲ್ಸ್ ಎಲ್ಲ ಇರ್ತಾವಲ್ಲ ಅದು ನೋಡಿ ಇಲ್ಲಿ ಈ ರೀತಿಯಾಗಿ ಚೇಂಜ್ ಆಗುತ್ತೆ. ಸೊ ನಮಗೆ ಇದರ ಅಗತ್ಯ ಏನು ಜಾಸ್ತಿ ಇರೋದಿಲ್ಲ. ಸೊ ಸುಮ್ಮನೆ ಇದು, ಸೊ ನಾನೇನು ಇದನ್ನು ಜಾಸ್ತಿ ಯೂಸ್ ಮಾಡೋದಿಲ್ಲ. ನಮಗೆ ಮಾಮೂಲಿ ಫಾಂಟಲ್ಲೇ ಅವರೊಂದು ಬ್ಯಾಕ್ಗ್ರೌಂಡ್ ಕೊಟ್ಟಿರ್ತಾರಲ್ಲ ಅದೇ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅದಾದಮೇಲೆ ಬ್ಯಾಕ್ಗ್ರೌಂಡ್ ಅಂದರೆ ಇಲ್ಲೇ ಬ್ಲೂ ಕಲರ್ ಇರೋ ಬ್ಯಾಕ್ಗ್ರೌಂಡು ಅಥವಾ ಬೇರೆ ಏನಾದರೂ ಬೇಕಾದರೆ ನೀವು ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಸೊ ಅದಾದಮೇಲೆ ಎಮೋಜಿಸ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ಮೇಲೆ
ಚಾರ್ಟ್ಸ್ ಬೇಕಾದ್ರೆ ಚಾರ್ಟ್ಸ್, ಫೋಟೋಸ್, ಆಡಿಯೋ, ವಿಡಿಯೋ ಇದೆಲ್ಲ ಆ್ಯಡ್ ಮಾಡ್ಕೊಳ್ಬೋದು. ಸೊ ನಮಗೆ ಇಷ್ಟೆಲ್ಲ ಅಗತ್ಯ ಬೀಳೋದಿಲ್ಲ. ಬಟ್ ನಮಗೆ ಮೇನ್ ಕೆಲಸ ಇರುವಂಥದ್ದು ಟೆಕ್ಸ್ಟ್ ಅಪ್ಲೋಡ್ಸ್. ಏನಕ್ಕೆ ನಾವು ಹೊರಗಿಂದ ಫೋಟೋಸ್, ವಿಡಿಯೋ ರಿಲೇಟೆಡ್ ಫೋಟೋಸ್ ಎಲ್ಲ ಹಾಕ್ಕೊಳ್ಬೇಕಾಗಿರುತ್ತೆ. ಅದಾದಮೇಲೆ ಎಲಿಮೆಂಟ್ಸ್, ಇದರಲ್ಲಿ ಫ್ರೀಯಾಗಿ ಎಲಿಮೆಂಟ್ಸ್ ಸಿಗ್ತವೆ ಆಯಿತಾ. ಸೊ ನಾನು ಇವಾಗ ವಾಟ್ಸಪ್ ರಿಲೇಟೆಡ್ ಇದು ಮಾಡ್ತಾ ಇದ್ದೀನಿ ಅಂದರೆ ವಾಟ್ಸಪ್ ಅಂತ ಸರ್ಚ್ ಮಾಡಿದ್ರೆ ಸಾಕು, ಈ ರೀತಿಯಾಗಿ ವಾಟ್ಸಪ್ ಹಾಕಿದ್ರೆ ವಾಟ್ಸಪ್ ಲೋಗೋ ಬಂದುಬಿಡುತ್ತೆ. ಸೊ ನಮಗೆ ಇವಾಗ ಕುಕ್ಕಿಂಗ್ ರಿಲೇಟೆಡ್ ಮಾಡಬೇಕು, ಕುಕ್ಕಿಂಗ್ ರಿಲೇಟೆಡ್ ಒಂದು ವೀಡಿಯೋ ಇದೆ. ಸೊ ಈ ರೀತಿಯಾಗಿ ಕುಕ್ಕಿಂಗ್ ಅಂತ ಸರ್ಚ್ ಮಾಡಿ ಕುಕ್ಕಿಂಗ್ ರಿಲೇಟೆಡ್ ಇಲ್ಲಿ ನೋಡಿಲಿ. ಸೊ ಈ ಥರ ಸಿಂಪಲ್ಲಾಗಿ ಈ ರೀತಿಯಾಗಿ ಕುಕ್ಕಿಂಗ್ ರಿಲೇಟೆಡ್ ಒಂದು ಇದು ಬರುತ್ತೆ. ಓಕೆ, ಸೊ ಇವತ್ತಿನ ಈ ವಿಡಿಯೋ ಇಷ್ಟ ಆಯ್ತು ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಇದನ್ನು ಸೇವ್ ಮಾಡೋದು ಹೇಗೆ ಅಂತ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಶೇರ್ ಅಂತ ಬಟನ್ ಬರುತ್ತೆ. ಸೊ ಶೇರ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನೀವು ಇಲ್ಲಿ. ಸೊ ಇಲ್ಲಿ ಕೆಳಗೆ ಹೋಗಿ ಇಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಬರುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಫೈಲ್ ಟೈಪ್ ಅಂತ ಕೇಳ್ತಾ ಇದೆ. ಸೊ ನೀವು ಯಾವುದೇ ಒಂದು ಫಾರ್ಮೆಟಲ್ಲಿ ಕೂಡ ಇದು ಮಾಡ್ಬೋದು. ಸೊ ನೀವೇನಾದರೂ ಒಂದು ಆ್ಯನಿಮೇಟೆಡ್ ಮಾಡ್ತೀರಂತಂದರೆ ಇಲ್ಲಿ GIF ಅಥವಾ MP4 ಅಲ್ಲಿ ಮಾಡಬೇಕಾಗತ್ತೆ. ಅದಾದಮೇಲೆ PDF ಬೇಕಾದರೆ PDF ನಲ್ಲಿ ಮಾಡ್ಬೋದು. PNG ಅಂದರೆ ಸ್ವಲ್ಪ ಜಾಸ್ತಿ MB ಇರುತ್ತೆ. ಸೊ ಪರವಾಗಿಲ್ಲ, ನಾವು ಯೂಟ್ಯೂಬ್ ತಮ್ಮನೇಲಿ ನೋಡ್ತಿರೋದ್ರಿಂದ ಜಸ್ಟ್ ನೀವು JPG ಅಂತ ಸೆಲೆಕ್ಟ್ ಮಾಡಿ ಡೌನ್ಲೋಡ್ ಅಂತ ಕೊಟ್ಟರೆ ಸಾಕು, ಆ ಒಂದು ಇಮೇಜ್ ಏನಿದೆ ಅದು ನಿಮ್ಮ ಲ್ಯಾಪ್ಟಾಪ್ನಲ್ಲಿ ಅಥವಾ ಒಂದು ಮೊಬೈಲಲ್ಲಿ ಡೌನ್ಲೋಡ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡಿ, ನಾನು ಇವಾಗ ಕ್ರಿಯೇಟ್ ಮಾಡಿರುವಂಥದ್ದು ಜಸ್ಟ್ ಡೌನ್ಲೋಡ್ ಆಗಿದೆ. ಸೊ ಇವಾಗ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಸೊ ಈ ರೀತಿಯಾಗಿ ಸುಮ್ಮನೆ ನಾನು ಒಂದು ಇವಾಗ ಕ್ರಿಯೇಟ್ ಮಾಡಿರೋದು ವೀಡಿಯೋಗೋಸ್ಕರ. ಸೊ ಇವಾಗ ನಾನೊಂದು ನೆಕ್ಸ್ಟ್ ವೀಡಿಯೋಗೆ ಹೇಗೆ ಎಡಿಟ್ ಮಾಡಿದ್ದೀನಿ ಅದನ್ನು ನಾನು ವೀಡಿಯೋ ಹಾಕ್ತೀನಿ. ಸೊ ಇಂಟ್ರೆಸ್ಟ್ ಇದ್ದವರು ನೋಡ್ಕೊಳ್ಬೋದು. ಸೊ ಅದರಲ್ಲಿ ನಿಮಗೆ ಒಂದು ಐಡಿಯಾ ಬರುತ್ತೆ ಹೇಗೆಲ್ಲ ಮಾಡಬೇಕು ಅಂತ. ಓಕೆ, ಫಸ್ಟಿಗೆ ನಾನು ಇದರಲ್ಲಿ ಮಾಡಿರುವಂಥ ಕೆಲವೊಂದು ಥಂಬ್ನೈಲ್ಸ್ಗಳನ್ನ ತೋರಿಸ್ತೀನಿ ನೋಡಿ. ನಾನು ಕ್ಯಾನ್ವಾದಲ್ಲಿ ಮಾಡಿರುವಂತಹ ಥಂಬ್ನೈಲ್ಸ್ಗಳು. ಇವಾಗ ನನಗೆ ಬೇಕಾಗಿರುವಂಥ ಒಂದು ಟೆಂಪ್ಲೇಟನ್ನು ಹುಡುಕ್ತಾ ಇದ್ದೀನಿ. ಸೊ ಈ ಟೆಂಪ್ಲೇಟನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಆ ಫೋಟೋ ಬೇಡ ನನಗೆ. ಸೊ ಇವಾಗ ನನ್ನ ಒಂದು ವಾಟ್ಸಪ್ ಚಾಟ್ಸಿನ ಒಂದು ಫೋಟೋ ಬೇಕು, ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ನಾನು ಇದಕ್ಕೆ ಪೋಲ್ಸ್ ಬೇಕಾಗಿರೋದ್ರಿಂದ ವಾಟ್ಸಪ್ ಇನ್ಸ್ಟಾಗ್ರಾಮ್ ಪೋಲ್ಸ್ ಇರುತ್ತಲ್ಲ ಅದರ ಒಂದು ಸ್ಕ್ರೀನ್ಶಾಟ್ ತೆಗೆದು ಅದರ ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಇದು ಇನ್ಸ್ಟಾಗ್ರಾಮ್ನಲ್ಲಿ ಈ ರೀತಿಯಾಗಿ ಪೋಲ್ಸ್ ಇರುತ್ತಲ್ಲ ಅದರ ಒಂದು ಸ್ಕ್ರೀನ್ಶಾಟ್ ತೆಗೆದೆ ನಾನು. ಸೊ ಅದರ ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡಿ ಇವಾಗ ನಾನು ಈ ಒಂದು ಫೋಟೋಗೆ ಹಾಕಿದ್ದೀನಿ. ಸೊ ಇವಾಗ ನಾನು ಅದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡಿ, ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಆಗಿದೆ. ಸೊ ಅದನ್ನು ನಾನು ಇಲ್ಲಿ ಅಪ್ಲೋಡ್ ಮಾಡ್ತೀನಿ. ಆ ಒಂದು ಪೋಲ್ಸ್ ಏನಿದೆ ವಾಟ್ಸಪ್ ಚಾಟ್ನಲ್ಲಿ ಬಂದು ಹಾಗೆ ಮಾಡ್ತೀನಿ. ಝೂಮ್ ಔಟ್ ಆಗಿದೆ ಅದು. ಸೊ ಮೊಬೈಲ್ ಫ್ರೇಮನ್ನೇ ನಾನು ದೊಡ್ಡದು ಮಾಡ್ತಾ ಇದ್ದೀನಿ. ಓಕೆ, ಇವಾಗ ಟೆಕ್ಸ್ಟನ್ನೆಲ್ಲ ನನಗೆ ಬೇಕಾದ ಹಾಗೆ ಎಡಿಟ್ ಮಾಡ್ಕೊಳ್ತೀನಿ. ಸೊ ಫಸ್ಟಿಗೆ ನಾನು ಇಂಗ್ಲೀಷಲ್ಲಿ ಮಾಡೋಣ ಅಂದ್ಕೊಂಡೆ, ಆಮೇಲೆ ನಾನು ಕನ್ನಡದಲ್ಲೇ ಥಂಬ್ನೇಲನ್ನು ಮಾಡೋಣ ಅಂತ ಅಂದ್ಕೊಂಡು ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ ಇವಾಗ. ಸೊ ಕನ್ನಡದಲ್ಲಿ ಡೈರೆಕ್ಟ್ ಟೈಪ್ ಮಾಡೋದಕ್ಕೆ ಆಗ್ತಿರಲಿಲ್ಲ ಅಲ್ಲ, ಅದಕ್ಕೆ ನಾನು ಗೂಗಲ್ ಟ್ರಾನ್ಸ್ಲೇಟನ್ನು ಯೂಸ್ ಮಾಡ್ತಿದ್ದೆ. ಸೊ ಗೂಗಲ್ ಟ್ರಾನ್ಸ್ಲೇಟಿಂದ ನಾನು ಈಸಿಯಾಗಿ ಕನ್ನಡಕ್ಕೆ ನೋಡಿ, ಇಲ್ಲಿ ಹೌ ಟು ಯೂಸ್ ಅಂತ ನೋಡಿದ್ರೆ ಬಳಸುವುದು ಹೇಗೆ ಅಂತ ಬರುತ್ತೆ. ಆ ರೀತಿಗೆ ಗೂಗಲ್ ಟ್ರಾನ್ಸ್ಲೇಟ್ ಯೂಸ್ ಮಾಡಿ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಕೊಳ್ತಿದ್ದೆ. ಸೊ ಹೀಗೆ ನೋಡ್ತಾ ಹೋಗಿ ವಿಡಿಯೋ ನಾನು ಫಾಸ್ಟಾಗಿ ತೋರಿಸಿದ್ದೀನಿ. ಏನೂ ಅರ್ಥ ಆಗಕ್ಕಿಲ್ಲ ನಿಮಗೆ ಇಷ್ಟು ಫಾಸ್ಟಾಗಿ ನೋಡಿದ್ರೆ, ಬಟ್ ಒಂದು ಐಡಿಯಾ ಬರುತ್ತೆ ಹೇಗೆಲ್ಲ ಎಡಿಟ್ ಮಾಡಬಹುದು ಅಂತ. ಸೊ ಫಸ್ಟಿಗೆ ನಾನು ಎಲಿಮೆಂಟ್ಸಿಗೆ ಹೋಗಿ ಪೋಲ್ ಅಂತ ಇರುತ್ತಲ್ಲ ಅದನ್ನು ಸರ್ಚ್ ಮಾಡಿದೆ. ಆವಾಗ ಈ ಥರ ಸಿಕ್ತು. ಆಮೇಲೆ ನನಗೆ ಗೂಗಲಲ್ಲೇ ಒಂದು ಒಳ್ಳೆ ಪೋಲ್ಸ್ ಇರುವಂಥ ಒಂದು ಇಮೇಜನ್ನು ಹಾಕೋಣ ಅಂತ ಅಂದ್ಕೊಂಡೆ. ಸೊ ಅದಕ್ಕೆ ಗೂಗಲ್ನಲ್ಲೇ ಹೋಗಿದ್ದೀನಿ ನೋಡಿ. ನೆಕ್ಸ್ಟ್ ಗೂಗಲಿಗೆ ಹೋಗಿ ಆ ಓಟ್ ಅನ್ನೋದನ್ನು ಡಿಲೀಟ್ ಮಾಡಿ ಗೂಗಲ್ನಲ್ಲಿ ಪೋಲ್ಸ್ ರಿಲೇಟೆಡ್ ಒಂದು ಇಮೇಜನ್ನು ಹಾಕ್ತೀನಿ ನಾನು. ಸೊ ಇಲ್ಲಿ ನೋಡಿ, ಇಲ್ಲಿ ಈ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಡೌನ್ಲೋಡ್ ಮಾಡಿದ್ದೀನಿ, ಅಪ್ಲೋಡಿಗೆ ಹೋಗಿ ಅಪ್ಲೋಡ್ ಮಾಡಿಕೊಂಡೆ ಈ ರೀತಿಯಾಗಿ. ಸೊ ಇಷ್ಟೇ, ಇವಾಗ ಆ ಕಡೆ ಈ ಕಡೆ ಅಲೈನ್ ಮಾಡ್ತೀನಿ ಅಷ್ಟೇ. ಸೊ ನನ್ನ ಒಂದು ಥಂಬ್ನೇಲ್ ರೆಡಿ ಆಗಿದೆ. ಸೊ ಫುಲ್ ರೆಡಿ ಆಗಿದೆ. ಇವಾಗ ಡೌನ್ಲೋಡಿಗೆ ಹೋಗ್ತಿದ್ದೀನಿ, ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಸೊ ಇದು ನಾನು ನನ್ನೊಂದು ನೆಕ್ಸ್ಟ್ ವೀಡಿಯೋಗೆ ಮಾಡಿರುವಂತಹ ಥಂಬ್ನೈಲು. ಸೊ ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು, ಶೇರ್ ಮಾಡಿ, ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡೋದು ಮರಿಬೇಡಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.